ಹರಿ ಓಂ ತತ್ಸತ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮತ್ತೊಂದು ಹೊಸ ಕತೆ ಜೊತೆಗೆ ಬಂದನಿ. ಅದು ಯಾವುದಪ್ಪ ಅಂತಂದ್ರೆ ನಮ್ಮ ವಾಯುಪುತ್ರ ಆಂಜನೇಯವ್ರ ಬಗ್ಗೆ. ಏನು, ಆಂಜನೇಯಗೆ ಮೂರ್ ಮದ್ವೆ ಆಗಿತ್ತ? ಅವ್ರಿಗೆ ಮಗ ಬೇರೆ ಇದ್ರ? ವೇಟ್, ಡೋಂಟ್ ಗೆಟ್ ಕನ್ಫ್ಯೂಷನ್. ನಿಮ್ದೆಲ್ಲ ಡೌಟ್ಸ್ಗೂ ಇವತ್ತು ನಾನು ಕ್ಲಾರಿಫಿಕೇಶನ್ ಕೊಡ್ತೇನೆ. ನಾವು ಅನ್ಕೊಂಡಿರೋ ಪ್ರಕಾರ ಆಂಜನೇಯ ಜಿತೇಂದ್ರಿಯ ಮತ್ತೆ ನಿತ್ಯ ಬ್ರಹ್ಮಚಾರಿ. ಈ ಮದ್ವೆ ಮ್ಯಾಟ್ರ್ ಎಲ್ಲಿಂದ ಬಂತು? ಈ ಮಗನ್ ಮ್ಯಾಟ್ರ್ ಎಲ್ಲಿಂದ ಬಂತು? ನಾವು ಓದಿರೋ ಯಾವುದೇ ವಾಲ್ಮೀಕಿ ರಾಮಾಯಣದೊಳಗ ಈ ಆಂಜನೇಯನ ಮದ್ವೆ ಉಲ್ಲೇಖ ಇಲ್ಲ. ಆದ್ರೆ ಪಾರಾಶರ ಸಂಹಿತೆ ಅಂತ ಒಂದು ಗ್ರಂಥದೊಳಗ ಆಂಜನೇಯನ ಮದ್ವೆ ಉಲ್ಲೇಖ ಐತಿ. ಈ ಆಂಜನೇಯ ತನ್ನ ವಿದ್ಯಾಭ್ಯಾಸಕ್ಕೋಸ್ಕರ ಸೂರ್ಯದೇವನ ಹತ್ರ ಹೋಗಿ ಅವರನ್ನ ಗುರುಗಳಾಗಿ ಸ್ವೀಕರಿಸ್ತಾನೆ. ಆಗ ಸೂರ್ಯದೇವ ಆಂಜನೇಯನಿಗೆ ನವ ವ್ಯಾಕರಣಗಳನ್ನ ಬೋಧನೆ ಮಾಡಬೇಕು. ಈ ನವ ವ್ಯಾಕರಣದೊಳಗ 5 ವ್ಯಾಕರಣಗಳನ್ನ ಹೇಳಿ ಕೊಡ್ತಾರ. ಇನ್ನುಳಿದ 4 ವ್ಯಾಕರಣಗಳನ್ನ ಇವ್ರಿಗೆ ಹೇಳ್ಕೊಡ್ಬೇಕು ಅಂತ ಇತ್ತಂದ್ರ ಕಡ್ಡಾಯವಾಗಿ ಆಂಜನೇಯಗ ಮದ್ವೆ ಆಗಿರ್ಲೇಬೇಕು ಅಂತ ಇರ್ತತಿ. ಇದು ಆಂಜನೇಯಗ್ ದೊಡ್ಡ ತಲೆನೋವಾಗ್ಬಿಡ್ತೈತಿ. ಯಾಕಂದ್ರೆ ನಾನ್ ನೋಡಿದ್ರೆ ಬ್ರಹ್ಮಚಾರಿ ಇದೇನಪ್ಪ, ಈಗ ನನ್ ಮದ್ವೆ ಆಗಿಲ್ಲ ಅಂತಂದ್ರೆ ನನ್ನ ವಿದ್ಯಾಭ್ಯಾಸ ನಿಂತು ಬಿಡುತ್ತೇನೋ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ. ಅಲ್ಲಿಗೆ ಸೂರ್ಯದೇವ ಬಂದು, ನೋಡು ಆಂಜನೇಯ, ಮದ್ವೆ ವಿಚಾರವಾಗಿ ನೀನ್ ಯಾವುದೇ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂತಂದ್ರ ನನಗ ಸುವರ್ಚಲಾ ದೇವಿ ಅಂತ ಮಗಳದಳ, ನೀನ್ ಬೇಕಿದ್ರೆ ಅವಳನ್ನ ಮದುವೆ ಆಗು. ಮದ್ವೆ ಆದ್ಮೇಲೂ ನೀನ್ ಬ್ರಹ್ಮಚಾರಿಯಾಗಿರ್ತೀಯ, ಆ ತರ ವರ ನಾನು ನಿನಗೆ ಕೊಡ್ತೇನೆ ಅಂತ ಹೇಳ್ತಾರ. ಈ ಸುವರ್ಚಲಾ ದೇವಿ ಬಂದು ಸೂರ್ಯನ ತೇಜಸ್ಸಿನಿಂದ ಜನನ ಪಡೆದಿರೋ ಅಂತ ಒಂದು ಕನ್ಯೆ. ಇದಕ್ಕೊಪ್ಪಿದ್ದ ಆಂಜನೇಯ ಸುವರ್ಚಲಾ ದೇವಿಯ ಜೊತೆ ಮದ್ವೆ ಆಗ್ತಾರ. ಇವರಿಬ್ಬರದು ಮದ್ವೆ ಆಗಕ್ಕೆ ರೀಸನ್ ಏನಪ್ಪಾ ಅಂತಂದ್ರ, ಒಂದು ಆಂಜನೇಯನ ವಿದ್ಯಾಭ್ಯಾಸ ಕಂಪ್ಲೀಟ್ ಆಗ್ಲಿ ಅಂತ, ಇನ್ನೊಂದು ಲೋಕ ಕಲ್ಯಾಣಕ್ಕೋಸ್ಕರ. ಇವರಿಬ್ಬರದು ಮದ್ವೆ ಆಗಿರೋದು ಅಂದ್ರೆ ಆಂಜನೇಯ ಮತ್ತೆ ಸುವರ್ಚಲಾ ದೇವಿದು ವಿಗ್ರಹಗಳನ್ನ ನಾವು ಒಂದೇ ಕಡೆ ನೋಡ್ಬೋದು. ಆ ದೇವಸ್ಥಾನ ಇರೋದು ತೆಲಂಗಾಣದ ಖಮ್ಮಂ ಅನ್ನೋ ಯಲ್ಲುಂಡಿ ಒಳಗ ಐತಿ. ಆದ್ಮೇಲೆ ಬರೋದು ಎರಡನೇ ಮದ್ವೆ ಆಗಿರೋದು ಹೆಂಗೆ? ಒಂದ್ಸತಿ ಏನಾಗಿರ್ತತಿ, ರಾವಣಗೂ ಮತ್ತು ವರುಣ ದೇವರಿಗೂ ದೊಡ್ಡ ಯುದ್ಧ ನಡೀತತಿ. ಅವಾಗ ಆಂಜನೇಯ ಬಂದು ವರುಣ ದೇವನಿಗೆ ಹೆಲ್ಪ್ ಮಾಡಿ ರಾವಣನ್ನ ಸೋಲಿಸ್ತಾರ. ಇವರ ಪರಾಕ್ರಮಕ್ಕೆ, ಇವನ್ ಶಕ್ತಿಗೆ, ಆಂಜನೇಯನ ರೂಪಕ್ಕೆ ಮನಸೋತ ರಾವಣ ಅವ್ರದ್ದು ರಿಲೇಷನ್ ಆಗಿರೋಂಥ ಅನಂಗ ಕುಸುಮ ಅನ್ನೋಳನ್ನ ಆಂಜನೇಯಗ ಕೊಟ್ಟು ಮದ್ವೆ ಮಾಡ್ತಾರ ಅಂತ ಹೇಳಿ ಜೈನ ಪುರಾಣದೊಳಗ ಉಲ್ಲೇಖ ಐತಿ. ಇನ್ನೊಂದು ಮೂರನೇ ಮದ್ವೆ ಯಾವಾಗ ಅಂತಂದ್ರೆ ದೇವಲೋಕದೊಳಗ ಆಂಜನೇಯ ಮತ್ತು ವರುಣ ದೇವರಿಗೆ ಹಂಗೆ ಏನೋ ಗಲಾಟೆ ನಡೀತಿರ್ತತಿ. ಅವಾಗ ಅದ್ರೊಳಗ ಅಲ್ಲಿ ಆಂಜನೇಯನ ಗೆಲ್ತಾಳ. ಅಲ್ಲೂ ಸೇಮ್ ಆಂಜನೇಯನ ಶಕ್ತಿಗೆ, ಅವನ ಪರಾಕ್ರಮಕ್ಕೆ ಮೆಚ್ಚಿ ವರುಣ ದೇವ ತನ್ನ ಮಗಳ ಸತ್ಯವತಿನ ಆಂಜನೇಯಗ ಕೊಟ್ಟು ಮದ್ವೆ ಮಾಡಿದ್ರು ಅಂತ ಹೇಳಿ ಉಲ್ಲೇಖ ಐತಿ. ಈಗ ನಮಗೆ ಈ 3 ಮದ್ವೆ ಬಗ್ಗೆ ಗೊತ್ತಾಯ್ತು. ಈಗಿರೋದು ಮಗ. ಈ ಮಗ ಎಲ್ಲಿಂದ ಬಂದ? ರಾಮ ಮತ್ತು ರಾವಣನ ನಡುವೆ ಯುದ್ಧ ನಡೀತಿರ್ತತಿ. ಯುದ್ಧ ನಡೆಯೋಕ್ಕೂ ಮುಂಚೆ ಆಂಜನೇಯ ಲಂಕಾದಹನ ಮಾಡಿರ್ತಾನ. ಲಂಕಾದಹನ ಮಾಡಿದಾಗ ಈ ಆಂಜನೇಯನ ಬಾಲಕ್ಕ ಬೆಂಕಿ ಹತ್ತಿರ್ತತಿ. ಆ ಬೆಂಕಿನ ಆರಿಸ್ಕೊಳ್ಳೋಕ್ಕೋಸ್ಕರ ಅವನ್ ಬಂದು ಸಮುದ್ರದೊಳಗ ಮುಳುಗ್ತಾನ. ಆ ಬೆಂಕಿಯಿಂದ ಆಂಜನೇಯನ ಬೆವರು ಸುರಿತಿರ್ತತಿ. ಆ ಬೆವರಿನ ಹನಿನ ಅಲ್ಲಿರೋ ಸಮುದ್ರದೊಳಗಿರೋ ಒಂದು ಮೀನು ಕುಡಿದು ಗರ್ಭನ ಧರಿಸ್ತತಿ. ಈ ಕಡೆ ಅಹಿರಾವಣ ಅಂದ್ರೆ ರಾವಣನ ಸಹೋದರ, ಪಾತಾಳ ಲೋಕದ ರಾಜ. ಅವನು ಸ್ವಲ್ಪ ಮೀನುಗಳನ್ನ ಹಿಡ್ಕೊಂಡು ಹೋಗಿರ್ತಾನ. ಆ ಸ್ವಲ್ಪ ಮೀನುಗಳ ಒಳಗೆ ಇದೇನು ಗರ್ಭ ಧರಿಸಿರ್ತತಲ್ಲ, ಆಂಜನೇಯನ ಬೆವರನ್ನು ಕುಡಿದು ಆ ಮೀನು ಇರ್ತತಿ. ಅದನ್ನ ಕೊಯ್ದು ನೋಡಿದಾಗ ಆ ಮೀನಿನ ಹೊಟ್ಟೆ ಒಳಗ ವಾನರ ಲಕ್ಷಣ ಇರುವಂತ ಒಂದು ಮಗು ಇರ್ತತಿ. ಅಹಿರಾವಣ ಆ ಮಗುನ ತಗೊಂಡು ಸಾಕಿ ಅದಕ್ಕೆ ಮಕರ ಧ್ವಜ ಅಂತ ಹೆಸರಿಟ್ಟು ತನ್ನ ಪಾತಾಳ ಲೋಕದ ದ್ವಾರಪಾಲಕನಾಗಿ ನೇಮಕ ಮಾಡ್ಕಂತಾನ. ಹಿಂಗ ರಾಮ ಮತ್ತು ಲಕ್ಷ್ಮಣರು ರಾವಣನ ಜೊತೆ ಯುದ್ಧ ಮಾಡಬೇಕಾದ್ರ ಅಹಿರಾವಣ ಇವರು ರಾಮ ಲಕ್ಷ್ಮಣರನ್ನ ಕರ್ಕೊಂಡು ಹೋಗಿ ತನ್ನ ಪಾತಾಳ ಲೋಕದೊಳಗೆ ಇಟ್ಟು ಬಿಡ್ತಾನೆ. ಈ ವಿಷಯ ಆಂಜನೇಯಗ್ ಗೊತ್ತಾಗಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಪಾತಾಳ ಲೋಕಕ್ಕೆ ಬರ್ತಾನೆ. ಆದ್ರೆ ಅಲ್ಲಿ ಬಾಗ್ಲ ಹತ್ರ ಆಂಜನೇಯಗ ಒಬ್ಬ ಬಲಿಷ್ಠವಾದ ವ್ಯಕ್ತಿ ಸಿಗ್ತಾನ. ಆ ಬಲಿಷ್ಠವಾದ ವ್ಯಕ್ತಿಯನ್ನ ನೋಡಿ ಆಂಜನೇಯಗ್ ಶಾಕ್ ಆಕತಿ. ಯಾಕಪ್ಪ ಅಂತಂದ್ರೆ ಇವನೇನು ವಾನರ ಲಕ್ಷಣನ ಹೊಂದ್ಯಾನ, ಯಾರಿರ್ಬೋದು ಅಂತ ಯೋಚನೆ ಮಾಡಿ ತನ್ನ ದಿವ್ಯ ಶಕ್ತಿಯಿಂದ ಏನೇನಾಯ್ತು, ಇವನ್ ಯಾರು ಅಂತ ತಿಳ್ಕೊಂತಾನ. ಅವಾಗ ಆಂಜನೇಯಗ್ ಗೊತ್ತಾಕತಿ, ನಾನು ಲಂಕಾದಹನ ಮಾಡ್ಬೇಕಿದ್ದಾಗ ಹೋಗಿ ಸಮುದ್ರದೊಳಗೆ ಮುಳುಗಿ ಆ ಬೆವರನ್ನ ಮೀನು ಕುಡಿದು ಅದರಿಂದ ಜನನ ಪಡೆದೋನೆ ಇವನು ಅಂತ ಆಂಜನೇಯಗ್ ಗೊತ್ತಾಕತಿ. ಇಲ್ಲಿ ತಂದೆ ಮತ್ತೆ ಮಗ ಅನ್ನೋ ಯಾವುದೇ ಸಂಬಂಧ ಇಟ್ಕೊಳ್ದೇನೆ ಆಂಜನೇಯ ಮತ್ತೆ ಮಕರಧ್ವಜನ ನಡುವೆ ಒಂದು ಯುದ್ಧ ನಡೆದು ಅಹಿರಾವಣನ ಆಂಜನೇಯ ಸೋಲಿಸಿ ರಾಮ ಮತ್ತೆ ಲಕ್ಷ್ಮಣರನ್ನ ಕರ್ಕೊಂಡು ಹೋಗ್ಬಿಡ್ತಾನ. ಅದಾದ್ಮೇಲೆ ರಾಮ ಮತ್ತು ರಾವಣನ ನಡುವೆ ಯುದ್ಧ ಆಗಿ ರಾವಣನ ಸಂಹಾರನೂ ಆಕತಿ. ರಾಮಗ ಮಕರಧ್ವಜನ ವಿಷಯ ಗೊತ್ತಾಗಿ ರಾಮನ ಸಲಹೆ ಮೇರೆಗೆ ಆಂಜನೇಯ ತನ್ನ ಮಗನ ಹತ್ರ ಹೋಗಿ ಅವನನ್ನ ಮಗ ಅಂತ ಒಪ್ಕೊಂಡು ಮಕರಧ್ವಜನನ್ನ ಇಡೀ ಪಾತಾಳ ಲೋಕಕ್ಕೆ ಅಧಿಪತಿ ಅಂದ್ರೆ ರಾಜನನ್ನಾಗಿ ಮಾಡಿ ಬರ್ತಾರ.
ಹಿಂಗ ಆಂಜನೇಯ ಈ ಮೂರೂ ಜನ ಜೊತೆ ಅಂದ್ರೆ ಸುವರ್ಚಲಾದೇವಿ, ಅನಂಗ ಕುಸುಮ ಮತ್ತೆ ಸತ್ಯವತಿ ಜೊತೆ ಮದ್ವೆ ಆದ್ರೂನು ಯಾವುದೇ ಮೋಹ ಮತ್ತ ಮಾಯೆಗೆ ಒಳಗಾಗ್ದೇನೆ ರಾಮನನ್ನ ಜಪಿಸ್ತಾ ಇವಾಗ್ಲೂ ನಿತ್ಯ ಬ್ರಹ್ಮಚಾರಿಯಾಗಿ ಉಳ್ಕೊಂಡ್ರು. ಅವರ ಬೆವರಿಂದ ಹುಟ್ಟಿರೋ ಅಂತ ಮಗನನ್ನ ಇಡೀ ಪಾತಾಳ ಲೋಕಕ್ಕೆ ರಾಜನನ್ನಾಗಿ ಮಾಡಿದ್ರು. ಈ ಸ್ಟೋರಿ ನಿಮ್ಗೆ ಅರ್ಥ ಆಗೈತಿ ಅಂತ ನಾನು ಅನ್ಕಂತೀನಿ. ನಿಮ್ಗಿರೋ ಕನ್ಫ್ಯೂಷನ್ನು ಕ್ಲಾರಿಫೈ ಆಗೈತಿ ಅಂತ ಅನ್ಕಂತೀನಿ. ನಿಮ್ಗೆ ಏನಾದರೂ ಹೆಚ್ಚಿಗೆ ಗೊತ್ತಿತ್ತು ಅಂತ ಅಂದರೆ ಅಥವಾ ಏನಾದರೂ ಗೊತ್ತಾಗಬೇಕು ಅಂತ ಇದ್ದರೆ ನನಗೆ ಕಮೆಂಟ್ ಮಾಡಿರಿ, ನಾನು ತಿಳಿಸ್ಕೊಡ್ತೀನಿ. ನಿಮ್ಮಿಂದ ನಾನು ತಿಳ್ಕೊತೀನಿ. ಧನ್ಯವಾದಗಳು. ಹರಿ ಓಂ ತತ್ಸತ್.